ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹಾಲೇಶ್ ಸರ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ SSC GDಗೆ ಸಂಬಂಧಪಟ್ಟಂತಹ ಹಿಂದಿ ಗ್ರಾಮರು ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡತಕ್ಕಂಥ ಕ್ಲಾಸಸ್ಸು ಯೂಟ್ಯೂಬಲ್ಲಿ ತುಂಬ ಕಡಿಮೆ ಮತ್ತು ಸಿಗೋದು ಕೂಡ ಕಷ್ಟ. ತುಂಬ ಜನ ಫ್ರೆಂಡ್ಸು ಮತ್ತು ನನ್ನ ಸ್ಪರ್ಧಾ ಮಿತ್ರರು, ನನ್ನ ಸ್ಟೂಡೆಂಟ್ಸು ಕಾಲ್ ಮಾಡಿ ಕೇಳ್ತಾಯಿದ್ರು, ಸರ್ ಹಿಂದಿ ಒಳಗೆ ಯೂಟ್ಯೂಬಲ್ಲಿ ಯಾವುದಾದ್ರೂ ಕ್ಲಾಸ್ ಇದ್ದರೆ, ಅಂದರೆ ಹಿಂದಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಯಾವುದಾದ್ರು ಕ್ಲಾಸ್ ಇದ್ದರೆ ಹೇಳ್ರಿ ಅಂತ. ಮತ್ತು ನೀವೇ ಓಪನ್ ಮಾಡಿ ಸರ್ ಒಂದು ಕ್ಲಾಸು, ನೀವೇ ಹೇಳಿ ನಮಗೆ ಸ್ವಲ್ಪ ಆನ್ಲೈನಲ್ಲಿ ಕ್ಲಾಸಸ್ ಬೇಕು ಅಂತ ತುಂಬ ಜನ ಬೇಡಿಕೆ ಇಟ್ಟಿದ್ದರಿಂದ ಈ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ನನ್ನ ಸ್ಪರ್ಧಾ ಮಿತ್ರರಲ್ಲಿ ವಿನಂತಿ, ನಿಮ್ಮ ಸಪೋರ್ಟು ತುಂಬ ಅವಶ್ಯಕತೆ ಇದೆ. ಎಲ್ಲರೂ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಎಷ್ಟು ಸಬ್ಸ್ಕ್ರೈಬ್ ಆಗುತ್ತೆ ಅಷ್ಟು ನನಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಮುಂದಿನ ದಿನ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿ ಹಾಕಿಗೆ ನಮಗೆ ಒಂದು ಒಂಥರ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿರಿ, SSC GDಗೆ ಸಂಬಂಧಪಟ್ಟಂತಹ ಸಿಲೆಬಸ್ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಅದರೊಳಗೆ ಹಿಂದಿ ಟಾಪಿಕ್ಕು ನಿಮಗೆ ಈಸಿಯಾಗಿ ಸ್ಕೋರ್ ಮಾಡುವಂಥ ಒಂದು ಸಬ್ಜೆಕ್ಟ್. ಹಿಂದಿ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡಿ ರ್ಯಾಂಕಿಂಗಲ್ಲಿ ನಿಮ್ಮ ಹೆಸರನ್ನು ಕೂರಿಸ್ಕೊಳ್ಳೋಕ್ಕೆ ಒಂದು ಉತ್ತಮ ಅವಕಾಶ ಅಂತ ಇದನ್ನು ನಾನು ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯೂಟ್ಯೂಬ್ ಚಾನಲ್ಗೆ ಹೋಗಿ, ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ನೋಡಿರಿ ಇವತ್ತು ನಾವು ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ, ಕ್ಲಾಸಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಇದರ ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಫಸ್ಟ್ ಸಿಲೆಬಸ್ಸನ್ನು ನೋಡ್ಕೊಳ್ಳೋಣ. ಇವತ್ತಿನ ದಿನದಲ್ಲಿ ಜಸ್ಟು ಸಿಲೆಬಸ್ಸನ್ನು ನೋಡ್ಕೊಳ್ಳೋಣ. ಈ ಸಿಲೆಬಸ್ಸು ಯಾವ ಥರ ರೆಡಿ ಆಗಿದೆಯಪ್ಪ ಅಂತಂದರೆ, ಹಿಂದೆ 4-5 ವರ್ಷಗಳಿಂದ ಸುಮಾರು 2022ರಿಂದ ಹಿಡಿದು 25ರವರೆಗೆ ನಡೆದಿರ್ತಕ್ಕಂತಹ GD ಎಕ್ಸಾಮ್ಗೆ ಏನು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಏನು ರಿಪೀಟೆಡ್ ಆಗಿದ್ದಾವಲ್ಲ ಅಂತ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಟಾಪಿಕ್ಗಳಲ್ಲಿ ಕೂಡ ಪ್ರತಿಯೊಂದು ಎಕ್ಸಾಮಲ್ಲಿ 1ರಿಂದ 2 ಕ್ವಶನ್ ಫಿಕ್ಸ್ ಬಂದಿದ್ದಾವೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಕ್ಲಾಸಿಗೆ ಒಂದು ಲೈಕ್ ಬರಲಿ ಅಂತ ಹೇಳ್ತಾ, ನೋಡಿರಿ ಮೊದಲನೇದಾಗಿ ನಾವು ಟಾಪಿಕ್ ಒಳಗೆ ವರ್ಣಮಾಲಾ ಅಂಥೇಳಿ ಒಂದು ಟಾಪಿಕ್ ಬರುತ್ತೆ. ಸಿಲೆಬಸ್ ಒಳಗೆ ನಿಮಗೆ ವರ್ಣಮಾಲಾ ಅಂಥೇಳಿ ಒಂದು ಟಾಪಿಕ್ ಬರುತ್ತೆ. ವರ್ಣಮಾಲಾ, ಹಾಗಾದರೆ ವರ್ಣಮಾಲಾ ಅಂದ್ರೇನು? ಇದನ್ನು ಕನ್ನಡದೊಳಗೆ ನಾವು ಮೂಲಾಕ್ಷರಗಳು ಅಂತ ಹೇಳಿ ಕರಿತೀವಿ. ಕನ್ನಡದೊಳಗೆ ನಾವು ಇದನ್ನು ಮೂಲಾಕ್ಷರಗಳು ಅಂತ ಹೇಳಿ ಕರಿತೀವಿ. ಕನ್ನಡದೊಳಗೆ ಮೂಲಾಕ್ಷರಗಳು. ಸರ್ ಏನು ಸರ್ ಮೂಲಾಕ್ಷರಗಳು? ಸಣ್ಣವರಿಗೆ 6th 7th ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಲ್ಲ. ಮುಂದೆ ಬರ್ತಕ್ಕಂಥ ಏನು ಟಾಪಿಕ್ಸ್ ಅದಾವಲ್ಲ, ಸಂಜ್ಞಾ, ಸರ್ವನಾಮ, ಪರ್ಯಾಯವಾಚಿ ಶಬ್ದ, ವಿಲೋಮ ಶಬ್ದ ಅಂತೇಳಿ ಏನು ಟಾಪಿಕ್ ಬರ್ತಾವಲ್ಲ, ಪ್ರತಿಯೊಂದು ಟಾಪಿಕ್ ಮತ್ತು ಸಂಧಿ ಮತ್ತು ಸಮಾಸದೊಳಗೆ ನೀವು ಅವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೇಬೇಕಾದಂತಂದ್ರೆ ವರ್ಣಮಾಲಾ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ. ಹಾಗಾಗಿ ವರ್ಣಮಾಲಾ ಅನ್ನೋದು ಟಾಪಿಕ್ ಬರುತ್ತೆ. ಅದೇ ರೀತಿ ಸಂಜ್ಞಾ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಸಂಜ್ಞಾ ಅಂದರೆ ಇದನ್ನು ನಾವು ಕನ್ನಡದೊಳಗೆ ನಾಮಪದ ಅಂಥೇಳಿ ಕರಿತೀವಿ. ಕನ್ನಡದೊಳಗೆ ಇದನ್ನು ನಾಮಪದ ಅಂಥೇಳಿ ಕರಿತೀವಿ. ಅಂದರೆ ಯಾವುದೇ ಒಂದು ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಅಥವಾ ಒಂದು ಸ್ಥಳದ ಬಗ್ಗೆ ಅವುಗಳನ್ನು ವಿಶೇಷ ಹೆಸರುಗಳಿಂದ ಕರೆಯುವಂಥ ಒಂದು ಪದವನ್ನು ನಾಮಪದ ಅಂಥೇಳಿ ಕರಿತೀವಿ. ಅದನ್ನು ಟಾಪಿಕ್ ಬಂದಾಗ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಬರುತ್ತೆ ಸರ್ವನಾಮ ಅಂಥೇಳಿ ಬರುತ್ತೆ. ಸರ್ವನಾಮ ಅಂಥೇಳಿ ಟಾಪಿಕ್ ಬರುತ್ತೆ. ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂಥ ಪದಗಳನ್ನು ನಾವು ಸರ್ವನಾಮ ಪದ ಅಂಥೇಳಿ ಕರಿತೀವಿ. ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಒಂದು ಪದವನ್ನು ಸರ್ವನಾಮ ಪದ ಅಂಥೇಳಿ ಕರಿತೀವಿ. ಅದೇ ರೀತಿ ಪರ್ಯಾಯವಾಚಿ ಶಬ್ದ ಅಂತ ಬರುತ್ತೆ. ಇದನ್ನು ನಾವು ಕನ್ನಡದೊಳಗೆ ಸಮಾನಾರ್ಥ ಪದಗಳು ಅಂತೇಳಿ ಕರಿತೀವಿ. ಇದನ್ನು ಕನ್ನಡದೊಳಗೆ ಸಮಾನಾರ್ಥಕ ಪದಗಳು ಅಂತೇಳಿ ಕರಿತೀವಿ. ಇದರೊಳಗೆ ಈ ಟಾಪಿಕ್ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಪ್ರತಿಯೊಂದು ಎಕ್ಸಾಮು ನೀವು ಬೇಕಾದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ತೆಗೆದು ನೋಡ್ರಿ. ಪ್ರತಿಯೊಂದು ಟಾಪಿಕ್ ಒಳಗೆ ಅದರೊಳಗೆ ಈ ಪರ್ಯಾಯವಾಚಿ ಶಬ್ದ ಟಾಪಿಕ್ ಒಳಗೆ ಹೆಚ್ಚು ಕ್ವಶನ್ ರೇಸ್ ಆಗಿರೋದನ್ನು
ಶಬ್ದಗಳನ್ನು ನೋಡ್ತೀವಿ. ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಪರ್ಯಾಯವಾಚಿ ಶಬ್ದಗಳು ಇದ್ದೇ ಇರ್ತಾವೆ. ಹೌದಾ? ಅದೇ ರೀತಿ ವಿಲೋಮ ಶಬ್ದ ಅಂತೇಳಿ ಬರುತ್ತೆ. ಇದೇ ರೀತಿ ವಿಲೋಮ ಶಬ್ದ, ಇದನ್ನು ನಾವು ಕನ್ನಡದೊಳಗೆ ವಿರುದ್ಧಾರ್ಥ ಪದಗಳು ಅಂತೇಳಿ ಕರಿತೀವಿ. ಕನ್ನಡದೊಳಗೆ ವಿರುದ್ಧಾರ್ಥಕ ಪದಗಳು ಅಂಥೇಳಿ ಕರಿತೀವಿ, ಅಥವಾ ವಿರುದ್ಧಾರ್ಥಕ ಶಬ್ದಗಳು ಅಂತೇಳಿ ಕರಿತೀವಿ. ಈ ಟಾಪಿಕಲ್ಲಿ ಕೂಡ 1 ರಿಂದ 2 ಕ್ವಶನು ರೈಸ್ ಆಗಿರೋದನ್ನು ನಾವು ನೋಡಬಹುದು. ಅದೇ ರೀತಿ ಮುಂದೆ ಲಿಂಗಗಳು ಅಂತ ಬರುತ್ತೆ. ಲಿಂಗ ಅಂದ್ರೆ ಕನ್ನಡದೊಳಗೆ ಲಿಂಗಗಳು ಅಂತೇಳಿ ಟಾಪಿಕ್ ಬರ್ತಾವಲ್ಲ, ಸ್ತ್ರೀಲಿಂಗ ಪುಲ್ಲಿಂಗ ಅಂತೇಳಿ ಟಾಪಿಕ್ ಬರುತ್ತಲ್ಲ, ಅದೇ ರೀತಿ ಇಲ್ಲಿ ಕೂಡ ಹಿಂದಿ ಒಳಗೆ ಲಿಂಗಗಳು ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ಲಿಂಗಗಳು ಅಂದ್ರೆ ಸ್ತ್ರೀಲಿಂಗ ಪದಗಳನ್ನು ಕೊಟ್ಟ ಪುಲ್ಲಿಂಗ ಪದ ಬದಲಾವಣೆ ಮಾಡ್ರಿ, ಅಥವಾ ಪುಲ್ಲಿಂಗ ಪದಗಳನ್ನು ಕೊಟ್ಟ ಸ್ತ್ರೀಲಿಂಗದೊಳಗೆ ಇದನ್ನು ಬದಲಾವಣೆ ಮಾಡ್ರಿ ಅಂತೇಳಿ ಕ್ವಶನ್ ಬರುತ್ತೆ. ಒಂದು ಪುಲ್ಲಿಂಗ ಪದಗಳನ್ನು ಕೊಟ್ಟು ಅದನ್ನು ಸ್ತ್ರೀಲಿಂಗ ಮಾಡ್ರಿ ಅಂತ ಕೇಳ್ಬೋದು, ಅಥವಾ ಸ್ತ್ರೀಲಿಂಗ ಪದವನ್ನು ಕೊಟ್ಟ ಇದರ ಪುಲ್ಲಿಂಗ ಪದ ಯಾವುದು ಅಂತೇಳಿ ಕಂಡುಹಿಡಿರಿ ಅಂತೇಳಿ ನಿಮ್ಗೆ ಕ್ವಶನ್ಗಳು ಬರ್ತಾವೆ. ಅದೇ ರೀತಿ ವಚನ ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ಯಾವುದ್ರೆ ವಚನ ಅಂತ ಹೇಳಿ ಟಾಪಿಕ್. ವಚನ ಅಂದ್ರೆ ನಾವು ಕನ್ನಡದೊಳಗೆ ವಚನಗಳು ಅಂತ ಹೇಳಿ ಕರಿತೀವಲ್ಲ, ಕನ್ನಡದೊಳಗೆ ವಚನಗಳು. ಆ ವಚನಗಳು ಬಸವಣ್ಣವರು, ಅಕ್ಕ ಮಹಾದೇವರು ಬರೆದಿರ್ತಕ್ಕಂಥ ವಚನಗಳಲ್ಲ ಇವು. ವಚನಗಳು ಅಂದರೆ ನಾವು ಕನ್ನಡದೊಳಗಿನ ಏಕವಚನ, ಬಹುವಚನ ಅಂತ ಹೇಳಿ ಕರಿತೀವಲ್ಲ, ಆ ಟಾಪಿಕ್ಕು ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇದು ಕೂಡ ವಚನ ಬದಲಿ ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ಅದರೊಳಗೆ ನಿಮಗೆ ವಚನಗಳಲ್ಲಿ ಏಕವಚನ ಶಬ್ದ ಕೊಟ್ಟು ಬಹುವಚನದೊಳಗೆ ಬದಲಾವಣೆ ಮಾಡಿರಿ ಅಂತ ಕೇಳ್ಬೋದು, ಅಥವಾ ಬಹುವಚನ ಶಬ್ದ ಕೊಟ್ಟು ಇದರದ ಏಕವಚನ ಪದ ಯಾವುದು ಅಂತ ಕೇಳ್ಬೋದು. ಯಾಕಂದ್ರೆ ಈ ಟಾಪಿಕಲ್ಲಿ ಕೂಡ ಪ್ರತಿ ವರ್ಷ ಪ್ರತಿಯೊಂದು ಶಿಫ್ಟಲ್ಲಿ ಕೂಡ ಪ್ರತಿಯೊಂದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಹೌದಾ? ಅದೇ ರೀತಿ ಮುಹಾವರ ಅಂತ ಬರುತ್ತೆ. ಮುಹಾವರೆ ಅಥವಾ ಲೋಕೋಕ್ತಿ ಅಂತೇಳಿ ಬರುತ್ತೆ. ಇದನ್ನು ನಾವು ಇದು ಹೆಚ್ಚು ಇಂಪಾರ್ಟೆಂಟ್, ವೆರಿ ವೆರಿ ಹಾಟ್ ಟಾಪಿಕ್ ಇದು. ಯಾಕಪ್ಪ ಅಂತಂದ್ರೆ ಯಾವುದೇ ಎಕ್ಸಾಮ್ ತಗೋರಿ, ಹಿಂದಿ ಗ್ರಾಮರ್ ಇತ್ತಂದ್ರೆ ಮುಹಾವರೆ ಟಾಪಿಕ್ ಒಳಗೆ ಕ್ವಶನ್ ಇದ್ದೇ ಇರ್ತಾವೆ. 1 ರಿಂದ 2 ಕ್ವಶನ್ ಇದ್ದೇ ಇರ್ತಾವೆ. GD ತಗೋರಿ, MTS ತಗೋರಿ, CTET ತಗೋರಿ, TET ತಗೋರಿ, ಅಥವಾ ಯಾವುದೇ ಎಕ್ಸಾಮ್ ನಡೆಸಲಿ ಅದರೊಳಗೆ ಹಿಂದಿ ಗ್ರಾಮರ್ ಇತ್ತಂದ್ರೆ ಮುಹಾವರೆ ಇಲ್ಲಾಂದ್ರೆ ಅದು ಕ್ವಶನ್ ಪೇಪರ್ ಆಗಿರಲ್ಲ. ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಮುಹಾವರೆ ಟಾಪಿಕನ್ನು ಕೇಳ್ತಾರೆ. ಇದನ್ನು ನಾವು ಕನ್ನಡದೊಳಗೆ ನುಡಿಗಟ್ಟುಗಳು ಅಂತೇಳಿ ಕರಿತೀವಿ. ಕನ್ನಡದೊಳಗೆ ಇದನ್ನು ನಾವು ನುಡಿಗಟ್ಟುಗಳು ಅಂತೇಳಿ ಕರಿತೀವಿ. ನುಡಿಗಟ್ಟುಗಳು ಅಂತೇಳಿ ಕರಿತೀವಿ. ಅದೇ ರೀತಿ ವಿರಾಮ ಚಿಹ್ನ ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ವಿರಾಮ ಚಿಹ್ನೆ ಅಂತಂದ್ರೆ ಕನ್ನಡವಾಗಿ ನೀವು ನೋಡಿದ್ರಿ ಲೇಖನ ಚಿಹ್ನೆಗಳು ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಲೇಖನ ಚಿಹ್ನೆಗಳು ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ಲೇಖನ ಚಿಹ್ನೆಗಳು ಅಂದರೆ ಚಿಹ್ನೆಗಳು ಬಳಸ್ತೀವಲ್ಲ, ಪೂರ್ಣ ವಿರಾಮ, ಅಲ್ಪ ವಿರಾಮ ಅಂತೇಳಿ ಬಳಸ್ತೀವಲ್ಲ, ಆ ಚಿಹ್ನೆಗಳು ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ವಿರಾಮ ಚಿಹ್ನೆಗಳು ಇಲ್ಲಿ ಕೂಡ ಕನ್ನಡದೊಳಗೆ ಏನು ನಾವು ಲೇಖನ ಚಿಹ್ನೆಗಳು ಅಂತ ಏನು ಕರಿತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ಚಿಹ್ನೆಗಳು ಬರ್ತಾವೆ. ಒಂದು ನಿಮಿಷ. ನೋಡಿ, ಕನ್ನಡದೊಳಗೆ ಅದನ್ನು ಲೇಖನ ಚಿಹ್ನೆಗಳು ಅಂಥೇಳಿ ಕರಿತೀವಿ. ಅದೇ ರೀತಿ ಉಪಸರ್ಗ ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕ್ವಶನ್ಗಳು ಇದ್ರ ಮೇಲೆ ಬರ್ತಾ ಇದ್ದಾವೆ. ಯಾಕಂದರೆ ಉಪಸರ್ಗ ಅಂದರೆ ಏನು? ಯಾವುದೇ ಒಂದು ಪದ ಇರುತ್ತೆ, ಒಂದು ಪದ ಕೊಟ್ಟಿರ್ತಾನೆ, ಆ ಪದದ ಮೊದಲು ಅಥವಾ ನಂತರ ಒಂದು ಪದವನ್ನು ಜೋಡಿಸೋದ್ರಿಂದ ಹೊಸದಾದ ಒಂದು ಅರ್ಥವುಳ್ಳ ಒಂದು ಶಬ್ದವನ್ನು ರಚನೆ ಮಾಡ್ತೀವಿ. ಅದನ್ನು ನಾವು ಉಪಸರ್ಗ ಅಂತ ಹೇಳಿ ಕರಿತೀವಿ. ಇದನ್ನು ಕನ್ನಡದಲ್ಲೂ ಕೂಡ ಉಪಸರ್ಗ ಪದಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಮುಂದೆ ಕ್ರಿಯಾಶಬ್ದ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಯಾಶಬ್ದ ಕನ್ನಡದಲ್ಲೂ ಕೂಡ ಇದು ಟಾಪಿಕ್. ಇದನ್ನು ನಾವೇನು ಕರಿತೀವಿ ಅಂದರೆ ಕ್ರಿಯಾಪದ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳನ್ನು ಕ್ರಿಯಾಪದ ಅಂತ ಹೇಳಿ ಕರಿತೀವಲ್ಲ, ಈ ಟಾಪಿಕ್ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾವು ಕನ್ನಡದೊಳಗೆ ಏನಂತ ಕರಿತೀವಪ್ಪ ಅಂತಂದರೆ ಕ್ರಿಯಾಶಬ್ದ ಅಥವಾ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಕ್ರಿಯಾಪದ ಅಂತೇಳಿ ಕರಿತೀವಿ. ಅದೇ ರೀತಿ ವಿಶೇಷಣ ಅಂತ ಒಂದು ಟಾಪಿಕ್ ಬರುತ್ತೆ. ವಿಶೇಷಣ ಅಂದರೆ ಯಾವುದೇ ಒಂದು ಕ್ರಿಯೆ ಆಗಲಿ, ನಾಮಪದ ಆಗಲಿ ಅಥವಾ ಸರ್ವನಾಮ ಪದಗಳು, ಅವುಗಳ ವಿಶೇಷತೆಯನ್ನು ಹೇಳುವಂಥ ಪದಗಳನ್ನು ವಿಶೇಷಣ ಅಂತೇಳಿ ಕರಿತೀವಿ. ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಇದನ್ನು
ವಿಶೇಷಣ ಅಂತ ಹೇಳಿದ್ರೆ ನಾಮಪದ ಆಗಿರಲಿ, ಕ್ರಿಯಾಪದ ಆಗಿರಲಿ ಅಥವಾ ಸರ್ವನಾಮ ಪದ ಆಗಿರಲಿ, ಆ ಪದಗಳ ಗುಣ ಮತ್ತು ವಿಶೇಷತೆಯನ್ನು ಹೇಳುವಂಥ ಪದಗಳನ್ನು ವಿಶೇಷಣ ಅಂತ ಹೇಳಿ ಕರಿತೀವಿ. ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ, ಈ ಟಾಪಿಕ್ ಬಂತಲ್ಲ, ಹೆಚ್ಚು ವೆರಿ 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 ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ 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 ಕ್ವಶನ್ ರೈಸ್ ಆಗಿರ್ತಕ್ಕಂಥ ಟಾಪಿಕ್ ಇದು. ವರ್ತನೆ ಅಂತ ಬರುತ್ತೆ. ವರ್ತನೆ ಅಂದ್ರೆ ಏನು? ಶುದ್ಧ ಅಥವಾ ಅಶುದ್ಧ ಶಬ್ದ ಅಂತ ಹೇಳಿ ಬರುತ್ತೆ ಟಾಪಿಕ್. ಅಂದರೆ ಯಾವುದೇ ಒಂದು ವಾಕ್ಯದೊಳಗೆ, ಒಂದು ವಾಕ್ಯ ಕೊಟ್ಟಿರ್ತಾನೆ, ಆ ವಾಕ್ಯದೊಳಗೆ ಒಂದು ಪದಗಳನ್ನು ತಪ್ಪಾಗಿ ಕೊಟ್ಟಿರ್ತಾನೆ, ಅದನ್ನು ನಾವು ಸರಿಪಡಿಸಬೇಕು. ಅಂದರೆ ಪದಗಳನ್ನು ಸರಿಪಡಿಸುವುದು ಅಂತ ಅರ್ಥ. ಪದಗಳನ್ನು ಸರಿಪಡಿಸುವಿಕೆ ಅಂತ ಒಂದು ಬರುತ್ತೆ ಟಾಪಿಕ್. ಅಂದರೆ ತಪ್ಪಾದ ಪದಗಳನ್ನು, ಒಂದು ಪದಗಳನ್ನು ಕೊಟ್ಟಿರ್ತಾನೆ, ಅವು ತಪ್ಪಾದ ಪದಗಳಾಗಿದ್ದು ಅವುಗಳನ್ನು ನಾವು ಸರಿಪಡಿಸಿ ಬರಿಬೇಕಾಗತ್ತೆ. ಅಥವಾ ಒಂದು ವಾಕ್ಯವನ್ನು ಕೊಟ್ಟಿರ್ತಾನೆ, ಒಂದು ವಾಕ್ಯ ಕೊಡುವಾಗ ಆ ವಾಕ್ಯದಲ್ಲಿ ತಪ್ಪಾದ ಹೇಳಿಕೆಗಳನ್ನು ಕೊಟ್ಟಿರ್ತಾನೆ, ಅದನ್ನು ನಾವು ಸರಿಪಡಿಸಬೇಕು, ವಾಕ್ಯವನ್ನು ಶುದ್ಧ ಮಾಡಬೇಕು. ಇದನ್ನು ವರ್ತನೆ ಅಥವಾ ಶುದ್ಧ ಮತ್ತು ಅಶುದ್ಧ ಶಬ್ದ ಅಂತ ಕೇಳ್ತಾರೆ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕ್ವಶನ್ ರೈಸ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ಬರುತ್ತೆ ಕಾರಕ ಅಂತೇಳಿ. ಕಾರಕ ಅಂದರೆ ನಾವು ಕನ್ನಡದೊಳಗೆ ಏನೇನಂತ ಕರಿತೀವಿ ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳು ಅಂತ ಏನೇನು ಕರಿತೀವಲ್ಲ, ವಿಭಕ್ತಿ ಪ್ರತ್ಯಯಗಳು ಅಂತ ಏನೇನು ಕರಿತೀವಲ್ಲ, ಇದು ಕೂಡ ಕನ್ನಡದೊಳಗೆ ಏನು ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಲ್ಲ, ಹಿಂದಿಯೊಳಗೆ ಇದನ್ನು ಕಾರಕ ಅಂತ ಕರೀತಾರೆ. ಇದರೊಳಗೆ ಹೆಚ್ಚು ಕ್ವಶನ್ ಇತ್ತೀಚಿನ ದಿನಗಳಲ್ಲಿ ರೈಸ್ ಆಗಿರೋದನ್ನು ನಾವು ನೋಡ್ತೇವೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಅದೇ ರೀತಿ ತತ್ಸಮ ಮತ್ತು ತದ್ಭವಗಳು, ನಿಮ್ಮ ಕನ್ನಡದಲ್ಲಿ ಇದನ್ನು ಇದೇ ಹೆಸರಿನಿಂದ ಕರೀತಾರೆ, ತತ್ಸಮ ಮತ್ತು ತದ್ಭವಗಳು ಅಂತ ಹೇಳಿರ್ತೀವಿ ಇದನ್ನು. ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ತತ್ಸಮ ಮತ್ತು ತದ್ಭವ ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ತತ್ಸಮ ಮತ್ತು ತದ್ಭವ ಅಂತೇಳಿ ಟಾಪಿಕ್ ಬರುತ್ತೆ. ಅಂದರೆ ಇಲ್ಲಿ ಅಷ್ಟು ಪದಗಳನ್ನು ನೆನ್ಪಿಟ್ಕೊಳ್ಳೋಕೆ ಆಗಲಿಲ್ಲ ಅಂದರೂ ಒಂದು ಕೆಲವೊಂದು ಈಸಿ ಟ್ರಿಕ್ಸ್ ಇದೆ ತತ್ಸಮ ಮತ್ತು ತದ್ಭವದಲ್ಲಿ. ಕೆಲವೊಂದು ಈಸಿ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ನೆನ್ಪಿಟ್ಕೊಂಡ್ರೆ ಅಂದರೆ ಒಂದು 5 ಪದಗಳು, ಆ ಪದಗಳನ್ನು ನೀವು ಗುರ್ತು ಮಾಡ್ಕೊಂಡ್ಬಿಟ್ರೆ, ಆ ಪದಗಳನ್ನು ನೀವು ನೆನ್ಪು ಮಾಡ್ಕೊಂಡ್ಬಿಟ್ರೆ ಸಾಕು, ಇದೇ ತತ್ಸಮ ಪದ, ಇದೇ ತದ್ಭವ ಪದ ಅಂತೇಳಿ ನಿಮ್ಗೆ ಈಸಿಯಾಗಿ ಗುರ್ತು ಹಿಡಿಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ನಾವು ಟಾಪಿಕ್ ಬಂದಾಗ ನೋಡೋಣ. ತತ್ಸಮ ಪದ ಮತ್ತು ತದ್ಭವ ಪದಗಳನ್ನು ಈಸಿಯಾಗಿ ಕಂಡುಹಿಡಿಯೋದು ಯಾವುದಪ್ಪ, ಪದಗಳು ಯಾವುವು, ಅವ್ನು ಕೆಲವೊಂದು 4 ಪದಗಳು ಬರ್ತಾವೆ. ಆ ಪದಗಳನ್ನು ನೀವು ನೆನ್ಪಿಟ್ಕೊಂಡೇ ಆಗಿದ್ದರೆ ಇದೇ ತತ್ಸಮ ಪದ, ಇದೇ ತದ್ಭವ ಪದ ಅಂಥೇಳಿ ಈಸಿಯಾಗಿ ಗುರ್ತು ಹಿಡಿತೀರಿ. ಅದನ್ನು ಟಾಪಿಕ್ ಬಂದಾಗ ನಾವು ನೋಡೋಣಂತ. ಅದೇ ರೀತಿ ವಾಕ್ಯಾಂಶ ಕೇಲಿಯೇ ಏಕ ಶಬ್ದ, ವಾಕ್ಯಾಂಶ ಕೇಲಿಯೇ ಏಕ ಶಬ್ದ. ಇತ್ತೀಚಿನ ದಿನಗಳಲ್ಲಿ ಪೇಪರ್ ತೆಗೆದು ನೋಡ್ರಿ, ಪ್ರತಿಯೊಂದು ಪೇಪರಲ್ಲಿ ಈಗಿದು ಈ ಥರ ಕ್ವಶನ್ಗಳು ತುಂಬ ರೈಸ್ ಆಗ್ತಿದಾವೆ. ಏನಪ್ಪ ವಾಕ್ಯಾಂಶ ಕೇಲಿಯೇ ಏಕ ಶಬ್ದ ಅಂದ್ರೆ, ಒಂದು ಸಂಪೂರ್ಣವಾದ ವಾಕ್ಯವನ್ನು ಕೊಟ್ಟಿರ್ತಾನೆ, ಒಂದು ಸಂಪೂರ್ಣವಾದ ವಾಕ್ಯವನ್ನು ಕೊಟ್ಟಿರ್ತಾನೆ. ಆ ವಾಕ್ಯವನ್ನು ಓದಿ ಕೊನೆಗೆ ನಾವು ಒಂದು ಪದವನ್ನು ರಚನೆ ಮಾಡಬೇಕು. ಆ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪದವನ್ನು ನಾವು ರಚನೆ ಮಾಡಬೇಕು. ಯಾವ ಥರ ರಚನೆ ಮಾಡಬೇಕು ಅಂದ್ರೆ, ಈಗ ನೋಡ್ರಿ ಎಕ್ಸಾಂಪಲು, ಪದ ಅಥವಾ ಕವಿತೆಗಳನ್ನು ಬರೆಯುವನು, ಕವಿತೆಗಳನ್ನು ಬರೆಯುವನು, ಕವಿತೆಗಳನ್ನು ಬರೆಯುವನು ಅಂತೇಳಿ ಕ್ವಶನ್ ಕೊಟ್ಟು ಕೆಳಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಹಾಗಾದರೆ ಕವಿತೆಗಳನ್ನು ಬರೆಯುವನಿಗೆ ನೀವು ಏನಂತ ಕರಿತೀರಿ? ಕವಿ ಅಂತ ಕರಿತೀವಲ್ಲ, ಕವಿತೆಗಳನ್ನು ಬರೆಯುವವನಿಗೆ ಕವಿ ಅಂತೇಳಿ ಕರಿತೀವಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಹಿಂದಿಯೊಳಗೆ ಸಾವಿರಾರು ಎಕ್ಸಾಂಪಲ್ಸ್ ಬರ್ತಾವೆ. ಅದನ್ನು ನಾವು ಟಾಪಿಕ್ ಬಂದಾಗ ನೋಡೋಣ ಅಂತ. ಅಂದರೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಒಂದು ಸಂಪೂರ್ಣವಾದ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ. ಆ ವಾಕ್ಯವನ್ನು ಓದಿ ಆ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪದವನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಟಾಪಿಕಲ್ಲಿ ಹೆಚ್ಚು ಕ್ವಶನ್ ರೈಸ್ ಆಗಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಅದೇ ರೀತಿ ಇದು ನೆಕ್ಸ್ಟ್ ಬರುತ್ತೆ ನೋಡ್ರಿ, ಅನೇಕಾರ್ಥಿ ಶಬ್ದ ಅಂತ ಹೇಳಿ ಬರುತ್ತೆ. ಅನೇಕಾರ್ಥಿ ಶಬ್ದ, ಅನೇಕಾರ್ಥಿ ಶಬ್ದ ಅಂದ್ರೆ ಏನು? ಕನ್ನಡದೊಳಗೆ ಇದನ್ನು ನಾವು ನಾನಾರ್ಥಗಳು ಅಂತ ಹೇಳಿ ಕರಿತೀವಿ. ಕನ್ನಡದೊಳಗೆ ಇದನ್ನು ನಾನಾರ್ಥ ಶಬ್ದಗಳು ಅಂತ ಹೇಳಿ ಕರಿತೀವಿ. ನಾನಾರ್ಥ ಅಂದ್ರೆ ಏನು? ನಾನಾರ್ಥ ಶಬ್ದಗಳು ಅಂತ ಹೇಳಿ ಕರಿತೀವಿ. ನಾನಾರ್ಥ ಶಬ್ದಗಳು ಅಂದ್ರೆ ಏನು ಅಂದರೆ,
ಒಂದು ಪದಕ್ಕೆ ಹಲವಾರು ಬೇರೆ ಬೇರೆ ಅರ್ಥಗಳನ್ನು ಕೊಡುವಂಥ ಪದಗಳನ್ನು ನಾವು ನಾನಾರ್ಥ ಶಬ್ದಗಳು ಅಥವಾ ಅನೇಕಾರ್ಥಿ ಶಬ್ದಗಳು ಅಂತ ಹೇಳಿ ಕರಿತೀವಿ. ಒಂದು ಪದ ಇರುತ್ತೆ, ಒಂದು ಪದ ಕೊಟ್ಟಿರ್ತಾನೆ, ಆ ಪದಕ್ಕೆ ಬೇರೆ ಬೇರೆಯಾದಂಥ ಅರ್ಥಗಳನ್ನು ಹೊಂದಿರತಕ್ಕಂಥ ಪದಗಳು, ಅವುಗಳನ್ನು ಅನೇಕಾರ್ಥಿ ಶಬ್ದಗಳು ಅಂತ ಹೇಳಿ ಕರಿತಾವೆ. ಅದನ್ನು ಯಾವ ಥರ ಅಂಥೇಳಿ ನಾವು ಟಾಪಿಕ್ ಬಂದಾಗ ನೋಡೋಣ ಅಂತ. ಮುಂದೆ ಇನ್ನೊಂದು ಟಾಪಿಕ್ ಬರುತ್ತೆ ನೋಡ್ರಿ, ಕಾಲ ಅಂಥೇಳಿ ಒಂದು ಟಾಪಿಕ್ ಬರುತ್ತೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಕಾಲ. ಕಾಲ ಅಂದ್ರೇನು? ಕಾಲ ಅಂದರೆ ನಾವು ನುಡಿಯುವಂಥ ಕಾಲಗಳಲ್ಲ. ಕಾಲ ಅಂದರೆ ಇದನ್ನು ನಾವು ಕನ್ನಡದೊಳಗೆ ಕಾಲಗಳು ಅಂತೇಳಿ ಏನು ಟಾಪಿಕ್ ಒಂದು ಬರುತ್ತಲ್ಲ, ಗ್ರಾಮರ್ ಟಾಪಿಕ್ಗಳು. ಕಾಲಗಳು ಅಂದರೆ ಯಾವ ರೀತಿಯಾಗಿ ಕಾಲ? ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲಗಳು ಅಂತೇಳಿ 3 ಕಾಲಗಳು ಬರ್ತಾವಲ್ಲ, ಅದೇ ರೀತಿ ಹಿಂದಿಯೊಳಗೂ ಕೂಡ ಕಾಲಗಳು ಅಂತೇಳಿ ಟಾಪಿಕ್ ಬರ್ತವೆ. ಇದರೊಳಗೆ ಕೂಡ ಹೆಚ್ಚು ಕ್ವಶನ್ ಆಗಿರೋದನ್ನು ನಾವು ನೋಡ್ತೀವಿ. ಮತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಧಿಗಳು ಅಥವಾ ಸಂಧಿ ಅಂತೇಳಿ ಕರಿತೀವಿ. ಇದನ್ನು ಕನ್ನಡದೊಳಗೆ ಸಂಧಿಗಳು ಅಂತೇಳಿ ಕರಿತೀವಿ. ಕನ್ನಡದೊಳಗೆ ಸಂಧಿಗಳು, ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಟಾಪಿಕ್ಕು. ಅದೇ ರೀತಿ ಸಮಾಸ ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ಕನ್ನಡದೊಳಗೆ ಸಮಾಸಗಳು ಅಂಥೇಳಿ ಕರಿತೀವಿ. ಕನ್ನಡದೊಳಗೆ ಇವುಗಳನ್ನು ಸಮಾಸಗಳು ಅಂಥೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಇವತ್ತು SSC GDಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ನಾವು ನೋಡಿದ್ವಿ. ನೋಡ್ರಿ, ಈ ಕ್ಲಾಸಿನ ವಿಶೇಷತೆ ಏನಪ್ಪ ಅಂತಂದ್ರೆ, ಸುಮಾರು ಹಿಂದಿ ಕ್ಲಾಸಸ್ಗಳದಾವೆ ಯೂಟ್ಯೂಬಲ್ಲಿ. ನೋಡ್ರಿ, ಸುಮಾರು ಯೂಟ್ಯೂಬ್ ಚಾನಲ್ಸ್ಗಳದಾವೆ, ಕ್ಲಾಸಸ್ಗಳದಾವೆ. ಬಟ್ ಹಿಂದಿ ಟು ಹಿಂದಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಕ್ಕಂಥ ಕ್ಲಾಸಸ್ಗಳು ತುಂಬ ಅದಾವೆ. ಅದು ನಮ್ಮ ಕರ್ನಾಟಕದ ಹುಡುಗರಿಗೆ ಸ್ವಲ್ಪ, ನಮ್ಮ ಸ್ಪರ್ಧಾರ್ಥಿಗಳಿಗೆ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗ್ತಿರೋದ್ರಿಂದ ತುಂಬ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು, ಸರ್ ಒಂದು ಯೂಟ್ಯೂಬ್ ಚಾನಲ್ ಕನ್ನಡದೊಳಗೆ ಕ್ಲಾಸಸ್ ಬರುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿರಿ ಸರ್, ಕ್ಲಾಸಸ್ ಮಾಡಿಕೊಡ್ರಿ ಸರ್ ಅಂತ ಹೇಳಿದ್ದಕ್ಕೆ ಅವರ ಅಪೇಕ್ಷೆ ಮೇರೆಗೆ ನಾನು ಕ್ಲಾಸನ್ನು ಮಾಡ್ತಿದ್ದೀನಿ. ದಯವಿಟ್ಟು ನೀವು ಎಲ್ಲರೂ ಈ ಕ್ಲಾಸನ್ನು ನೀವು ನೋಡ್ತೀರಿ, ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಕ್ಲಾಸನ್ನು ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ನೀವು ಈ ಕ್ಲಾಸನ್ನು ನೋಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯೊಳಗೆ ನಾವು ಏನು ನೋಡೋಣಪ್ಪ ಅಂತಂದರೆ, ವರ್ಣಮಾಲೆ ಟಾಪಿಕ್ಗೆ ಸಂಬಂಧಪಟ್ಟಂತಹ ವರ್ಣಮಾಲೆ ಒಂದಿನ ಟಾಪಿಕ್ ಏನಿದೆಯಲ್ಲ ಅದನ್ನು ಸ್ಟಾರ್ಟ್ ಮಾಡೋಣ. ಡೈಲಿ ಒಂದೊಂದು ಕ್ಲಾಸ್ ಬರ್ತಾವೆ. ಕರೆಕ್ಟಾಗಿ ನೋಟ್ಸ್ ಮಾಡ್ಕೊರಿ, ಕರೆಕ್ಟಾಗಿ ವಿಡಿಯೋಸ್ ನೋಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಇದರ ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.